ನಮಸ್ತೆ, ಕೃಷಿ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಆಲ್ ನೋಟಿಫಿಕೇಷನ್ ಎನೇಬಲ್ ಮಾಡಿಕೊಳ್ಳಿ. ಇವತ್ತು ನಾವು ಗ್ರೋ ಬ್ಯಾಗಲ್ಲಿ ಯಾವ ರೀತಿ ಕೃಷಿ ಮಾಡಬಹುದು ಎನ್ನುವುದರ ಬಗ್ಗೆ ನೋಡಿ. ಇದು ಗ್ರೋ ಬ್ಯಾಗ್ ನಾನು 12 x 12 ಇಂಚಸ್ ಅಂದರೆ ಅದನ್ನು ಪರ್ಚೇಸ್ ಮಾಡಿದ್ದೇನೆ ಆನ್ಲೈನಲ್ಲಿ. ಈ ಗ್ರೋ ಬ್ಯಾಗ್ ಈ ರೀತಿ ಇರುತ್ತೆ, 4 ಹೋಲ್ಗಳು ಬರುತ್ತೆ. ನಮಗೆ ಹೋಲ್ ಮಾಡ್ಕೊಳ್ಬೋದು ಕೆಳಗೆ ಬೇಕಾದರೆ. ಇದು ಅಷ್ಟು ದೊಡ್ಡ ಏನು ಕ್ವಾಲಿಟಿ ಇದಲ್ಲ, ಸಾಧಾರಣ ಕ್ವಾಲಿಟಿದ ಗ್ರೋ ಬ್ಯಾಗ್ ನಾನು ಪರ್ಚೇಸ್ ಮಾಡಿದ್ದು ಆನ್ಲೈನಲ್ಲಿ. ನೋಡಿ, ಮೊದಲು ಮಣ್ಣು, ಒಳ್ಳೆ ಕೆಂಪು ಮಣ್ಣನ್ನು ತೆಗೊಳ್ಬೇಕು. ಅಥವಾ ಯಾವುದೇ ಒಂದು ಮಣ್ಣಾದರೆ ಕಲ್ಲನ್ನೆಲ್ಲ ತೆಕ್ಕೊಂಡು ಒಂದು ಫಲವತ್ತಾದ ಮಣ್ಣನ್ನು ನೋಡಿ ತೆಗೊಳ್ಬೇಕು. ನಾವು ಅಂದಾಜು ಆಗ್ತದೆ ನಮಗೆಲ್ಲರಿಗೂ. ಆ ರೀತಿಯಲ್ಲಿ ಮಣ್ಣನ್ನು ನಾವು ಕಲ್ಲು ಇತ್ಯಾದಿಗಳನ್ನೆಲ್ಲ ಪಕ್ಕ ಮಾಡಿಕೊಂಡು ಹೀಗೆ ಒಂದು ರಾಶಿ ಮಾಡಬೇಕು. ಮೊದಲು ಈ ರಾಶಿಯಲ್ಲಿರುವಂಥ ಕಸ, ಗಡ್ಡಿ ಮತ್ತು ಇತ್ಯಾದಿ ಕಲ್ಲು, ದೊಡ್ಡ ದೊಡ್ಡ ಕಲ್ಲೇ ಇರುತ್ತೆ. ಬ್ಯಾಗಿಗೆ ಬಿದ್ದರೆ ಬ್ಯಾಗ್ ಹರಿದು ಹೋಗ್ಬೋದು. ಅದಕ್ಕೆ ಬೇಕಾಗಿ ಎಲ್ಲ ಕಲ್ಲುಗಳನ್ನೆಲ್ಲ ತೆಗಿಬೇಕು. ನೋಡಿ, ನಾನು ತೆಗಿತಾ ಇದ್ದೇನೆ. ಈ ರೀತಿ ಚೆನ್ನಾಗಿ ತೆಗಿಬೇಕು. ಏಕೆ ಅದನ್ನೆಲ್ಲ ಕಲ್ಲನ್ನು ತೆಗಿಬೇಕು. ಇನ್ನು ಮುಂದೆ ನಾನು ಇದಕ್ಕೆ ಹೊಯ್ಗೆಯನ್ನು ಹಾಕ್ತಾಯಿದ್ದೇನೆ. ಹೊಯ್ಗೆ ಯಾಕಂದರೆ ಮಣ್ಣಲ್ಲಿ ನೀರು ಸರಿಯಾಗಿ ಹಿಂಗಲಿಕ್ಕೆ ಬೇಕಾಗಿ, ನಂತರ ಬೇರುಗಳು ಚೆನ್ನಾಗಿ ಹೋಗಲಿಕ್ಕೆ ಬೇಕಾಗಿ ಹೊಯ್ಗೆ ಹಾಕ್ತಾಯಿದ್ದೇನೆ. ಸ್ವಲ್ಪ ಮಿಶ್ರಣ ಮಾಡ್ತಾಯಿದ್ದೇನೆ. ಸುಮಾರೊಂದು ನಾನೊಂದು 40 ಗ್ರೋ ಬ್ಯಾಗ್ ಅಂತ ತಗೊಂಡಿದ್ದೆ. ಒಂದು 20 ಆದರೂ ನನಗೆ ಉಪಯೋಗಕ್ಕೆ ಅಗತ್ಯ ಇದೆ ಸಸಿಗಳನ್ನು ನೆಡಲಿಕ್ಕೆ. ಈಗ ನಂತರ ನಾನು ಕೋಕೋಫೀಟ್, ನಮಗೆ ಈಗಾಗಲೇ ಗೊತ್ತಿದೆ, ತೆಂಗಿನ ನಾರು, ಕೋಕೋಫೀಟನ್ನು ಉಪಯೋಗ ಮಾಡ್ತಾಯಿದ್ದೆ. ನೋಡಿ, ಅವತ್ತು ನಾನು ಒಂದು ವಿಡಿಯೋ ಮಾಡಿದ್ದೆ. ಹೀಗೆ ಕೋಕೋಫೀಟನ್ನು ಉಪಯೋಗ ಮಾಡಬೇಕು, ಹೇಗೆ ಅದನ್ನು ಇದು ಮಾಡಬೇಕಂತೇಳಿ. ನೋಡಿ, ಇದು ಕೋಕೋಫೀಟನ್ನು ನಾನು ಈ ಮಣ್ಣಿಗೆ ಈಗ ಮಣ್ಣಾಯಿತು, ಹೊಯ್ಗೆ ಆಯಿತು. ಆನಂತರ ಕೋಕೋಫೀಟ್ ನಂತರ ಸೆಗಣಿ ಅಂದರೆ ಇದನ್ನು ಒಣಗಿಸಿದ್ದೇನೆ. ತುಂಬ ಹೊತ್ತು ಕಾಲ ಒಣಗಿಸಿ ನಾನು ತೆಗೆದಿಟ್ಟಂಥದ್ದು. ಆ ಸೆಗಣಿಯನ್ನು ನಾನೀಗ ಇದರ ಜೊತೆ ಮಿಶ್ರಣ ಮಾಡ್ತಾಯಿದ್ದೇನೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಶ್ರಣ ಮಾಡ್ತಾಯಿದ್ದೇನೆ. ಯಾಕೆಂದರೆ ನಾವು ರಾಸಾಯನಿಕದಿಂದ ದೂರ ಇದ್ದು ನಾವು ಜೈವಿಕವಾಗಿ ಸಾವಯವ ಕೃಷಿಯಲ್ಲಿ ನಾವೆಲ್ಲರೂ ತೊಡಗುವಂಥ ಬಹಳ ಅವಶ್ಯಕತೆ. ಈ ಭೂಮಿಯನ್ನು ಉಳಿಸುವುದು, ಈ ಭೂಮಿ ತಾಯಿಯನ್ನು ನಾವು ನಿರಂತರವಾಗಿರುವ ಹಾಗೆ ನಾವು ನೋಡಿಕೊಳ್ಬೇಕಾದ್ರೆ ನಾವು ಈ ರೀತಿ ಕೃಷಿಗಳನ್ನು ಮಾಡಬೇಕು. ರಾಸಾಯನಿಕ ಹಾಕಿದರೆ ಭೂಮಿಯ ಫಲವತ್ತೆ ಹೋಗುತ್ತೆ, ಭೂಮಿ ಹಾಳಾಗೋಗುತ್ತೆ. ಈ ರೀತಿ ಚೆನ್ನಾಗಿ ನಾವು 4 ಮಣ್ಣು, ಹೊಯ್ಗೆ, ಕೋಕೋಫೀಟ್ ಮತ್ತು ಸೆಗಣಿ ಈ ರೀತಿಯನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕು. ಯಾಕಂದರೆ ಸೆಗಣಿ ಒಣಗಿಸಿ ಹಾಕಿದರೆ ಬಹಳ ಉಪಯುಕ್ತ. ಯಾಕಂದರೆ ಯಾವುದೋ ಒಂದು ಬ್ಯಾಕ್ಟೀರಿಯಾ ಇತ್ಯಾದಿಗಳೆಲ್ಲ ತೊಂದರೆಗಳ ಒಳಗಾಗೋದು ಹಸಿ ಹಾಕಿದರೆ. ನೋಡಿ, ಈ ರೀತಿ ಒಣಗಿಸಿ ಹಾಕಿದರೆ ಬಹಳ ಚೆನ್ನಾಗಿರುತ್ತದೆ. ಇನ್ನು ಈ ಗಿಡವನ್ನು ನಾನು ನಡ್ತಾ ಇದ್ದೇನೆ. ಈ ಗಿಡಗಳು ನಾನು ಮುಂಚೆ ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ ಇತ್ತು. ಇದೇ ಗಿಡಗಳನ್ನು ನಾನೀಗ ಗ್ರೋ ಬ್ಯಾಗಲ್ಲಿ ನಡ್ತಾ ಇದ್ದೇನೆ. ಕಲ್ಲನ್ನೆಲ್ಲ ಸ್ವಲ್ಪ ಎಕ್ಕಬೇಕಾದ್ರಿಂದ ಈ ರೀತಿಯ ಚೆನ್ನಾಗಿ ಕಲ್ಲನ್ನು ಈ ರೀತಿ ಒಂದು 60%ನಷ್ಟು ಮಾತ್ರ ಮಣ್ಣನ್ನು ಹಾಕಬೇಕು. ಯಾವತ್ತೂ ಕೂಡ ಗಿಡ ನಟ್ಟು ಕೂಡ 60%ನಷ್ಟು ಮಾತ್ರ ಮಣ್ಣು. ಯಾಕಂದರೆ ನಾವು ಇನ್ನೂ ಅದಕ್ಕೆ ಗೊಬ್ಬರಗಳು ಇತ್ಯಾದಿಗಳನ್ನು ಹಾಕಲಿಕ್ಕಿದ್ದೇವೆ. ಅದಕ್ಕೆ ಬೇಕಾಗಿ ಅದರ ಪೂರ್ತಿಯಾಗಿ ಹಾಕಿಬಿಟ್ರೆ ನಮಗೆ ಇನ್ನೂ ಗೊಬ್ಬರ ಹಾಕಲಿಕ್ಕೆ ಕಷ್ಟ, ತುಂಬ ತೊಂದರೆಗಳಾಗುತ್ತೆ. ಅದಕ್ಕೆ ಬೇಗ 60%ನಷ್ಟು ಮಾತ್ರ ಮಣ್ಣನ್ನು ಹಾಕಬೇಕು. ನಂತರ ನಮಗೆ ಗೊಬ್ಬರ ಹಾಕಲಿಕ್ಕೆಲ್ಲ ಇದೆ. ಅದಕ್ಕೆ ಬೇಕಾಗಿ ಈಗ ನಾನು ಗಿಡ ನಡ್ತಾ ಇದ್ದೇನೆ. ನೋಡಿ, ಗಿಡನ ತೆಗೆದು ಅದರಲ್ಲಿ ಈ ರೀತಿ ಆಯಿತು. ಗಿಡ ನಟ್ಟ ಮೇಲೆ ನಾನು 2 ಗಿಡವನ್ನು ಇವತ್ತು ನಟ್ಟಿದ್ದೇನೆ, ಇನ್ನೂ ಇದೆ ನಡಲಿಕ್ಕೆ. ಈ ರೀತಿ ನಾವು ಬಹಳ ಸರಳವಾಗಿ ಕೃಷಿಯನ್ನು ಮಾಡುವುದು, ಏನೂ ಕಷ್ಟ ಇಲ್ಲ ಎನ್ನುವುದು ನಮ್ಮೆಲ್ಲರ ಮನಸ್ಸಿಗೆ ಮೂಡಬೇಕು. ನಿರಂತರವಾಗಿ ಕೃಷಿಯಲ್ಲಿ ನಾವೆಲ್ಲರೂ ತೊಡಗಬೇಕು. ಚಿಕ್ಕದಾಗಿ ಮಾಡಬೇಕು. ದೊಡ್ಡ ಆಲೋಚನೆಯನ್ನು ಮಾಡುತ್ತಾ ಅದನ್ನು ಚಿಕ್ಕದ ರೀತಿಯಲ್ಲಿ ಅದನ್ನು ಅನುಷ್ಠಾನ ಮಾಡುತ್ತಾ ನಾವು ಈ ರೀತಿ ಕೃಷಿಯಲ್ಲಿ ತೊಡಗಿದಾಗ ನಮ್ಮ ಎಲ್ಲರೂ ಕೂಡ ಮನೆಯಲ್ಲಿ ಕೃಷಿಯನ್ನು ಬಹಳ ಸರಳವಾಗಿ ಮಾಡಬಹುದು. ಈ ರೀತಿ ಚಿಕ್ಕ ಆಲೋಚನೆಯಿಂದ ದೊಡ್ಡ ಬದಲಾವಣೆ ಆಗುವುದು ಖಂಡಿತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.